ಅದು ಉಪವಿಭಾಗಾಧಿಕಾರಿ ಕಚೇರಿ. ನಿತ್ಯ ನೂರಾರು ಜನರು ತಮ್ಮ ಸಮಸ್ಯೆ ಹೇಳಿಕೊಂಡು ಅಲ್ಲಿಗೆ ಬರ್ತಿದ್ರು. ಆದರೆ ಆ ಕಚೇರಿಯೇ ಸ್ಥಳೀಯರಿಗೆ ಸಮಸ್ಯೆ ಕೊಟ್ಟಿತ್ತು. ಇದೀಗ ಕೋರ್ಟ್ನಿಂದ ಎಸಿ ಕಚೇರಿಗೆ ಬಿಸಿ ತಟ್ಟಿದೆ. ಚೇರ್ನು ಬಿಡ್ಲಿಲ್ಲ, ಟೇಬಲ್ ಅನ್ನು ಬಿಡ್ಲಿಲ್ಲ, ಕಂಪ್ಯೂಟರ್, ಮಾನಿಟರ್ ಎಲ್ಲವನ್ನೂ ಹೊತ್ತೊಯ್ತಿದ್ದಾರೆ. ಉಪವಿಭಾಗ ಅಧಿಕಾರಿ ಕಚೇರಿಯಲ್ಲಿ ಸಿಕ್ಕಿದ್ದನ್ನ ಹೊತ್ತೊಯ್ತಿದ್ರೆ ಅಧಿಕಾರಿಗಳು ಸೈಲೆಂಟ್ ಆಗಿದ್ರು. ಲುಂಗಿ ತೊಟ್ಟು ಟವಲ್ ಸುತ್ತಕೊಂಡು ಬರ್ತಿದ್ದ ಜನಸಾಮಾನ್ಯರಿಗೆ ತಲೆ ಕೆಡಿಸಿಕೊಳ್ಳದೆ ಇರುತ್ತಿದ್ದವರೆಲ್ಲ ಇವತ್ತು ತಲೆ ತಗ್ಗಿಸಿದ್ರು. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಉಪವಿಭಾಗ ಅಧಿಕಾರಿ ಕಚೇರಿ ಅಧಿಕಾರಿಗಳು ಮಾಡಿದ ತಪ್ಪಿಗೆ ತಕ್ಕ ಬೆಲೆ ತೆತ್ತಿದ್ದಾರೆ. ಆಗಿದ್ದೇನೆಂದ್ರೆ 2011ರಲ್ಲಿ ಬಾಗೇಪಲ್ಲಿ ಪಟ್ಟಣದ ಡಿವಿಜಿ ರಸ್ತೆಯನ್ನ ಅಗಲೀಕರಣ ಮಾಡಿದ್ರು. ರಸ್ತೆಗಾಗಿ ಭೂಸ್ವಾಧೀನ ಮಾಡಿದ್ದು ಅಡಿಗೆ 240 ರೂಪಾಯಿ ಪರಿಹಾರ ಕೊಟ್ಟಿದ್ರು. ಪರಿಹಾರ ಸಾಕಾಗಲ್ಲ ಅಂತ ಸ್ಥಳೀಯರು ಕೋರ್ಟ್ ಮೆಟ್ಟಿಲೇರಿದಾಗ ಅಡಿಗೆ 890 ರೂಪಾಯಿ ಪರಿಹಾರ ನೀಡುವಂತೆ ಎಸಿಗೆ ಕೋರ್ಟ್ ಆದೇಶ ನೀಡಿತ್ತು. ಆದ್ರೆ 2 ತಿಂಗಳು ಕಳೆದ್ರೂ ಪರಿಹಾರ ಕೊಟ್ಟಿರಲಿಲ್ಲ. ನ್ಯಾಯಾಲಯಕ್ಕೂ ಉತ್ತರಿಸದೆ ನಿರ್ಲಕ್ಷ್ಯ ತೋರಿದ್ರು. ಹೀಗಾಗಿ ಕೋರ್ಟ್ ಸೂಚನೆ ಮೇರೆಗೆ ಭೂಮಿ ನೀಡಿದವರೆಲ್ಲ ಎಸಿ ಕಚೇರಿಯಲ್ಲಿದ್ದ ವಸ್ತುಗಳನ್ನ ಜಪ್ತಿ ಮಾಡಿದ್ರು. ಬಾಗೇಪಲ್ಲಿ ಡಿವಿಜಿ ರೋಡ್ ಅನ್ನ ಸೆಂಟರ್ ಆಫ್ ದ ರೋಡ್ ಇಂದ ಈ ಕಡೆ 50 ಅಡಿ ಆ ಕಡೆ 50 ಅಡಿ ಒಟ್ಟು 100 ಅಡಿ ರೋಡ್ ಮಾಡ್ಲಿಕ್ಕೆ ಅಕ್ವಿಸಿಷನ್ ಪ್ರೊಸೀಡಿಂಗ್ಸ್ ಇನಿಷಿಯೇಟ್ ಮಾಡಿದ್ರು. ಅದ್ರ ಬಗ್ಗೆ ನಾವು ಚಿಕ್ಕಬಳ್ಳಾಪುರ ಸೀನಿಯರ್ ಸಿವಿಲ್ ಜಡ್ಜ್ ಕೋರ್ಟ್ ಅಲ್ಲಿ ಅಪೀಲ್ ಹಾಕಿದ್ವಿ. ಅಟ್ಯಾಚ್ಮೆಂಟ್ ಆಫ್ ಮೂವಬಲ್ಸ್ ನ ಮುಟ್ಟುಗೋಲು ಹಾಕೊಳ್ಳೋದಕ್ಕೆ ಆರ್ಡರ್ ಮಾಡಿಕೊಟ್ರು. ಎಸಿ ಕಚೇರಿಯಲ್ಲಿದ್ದ ಚೇರ್, ಟೇಬಲ್, ಕಂಪ್ಯೂಟರ್ ಸೇರಿದಂತೆ ಪೀಠೋಪಕರಣಗಳನ್ನ ಎತ್ತೊಯ್ದ್ರು. ಉಪವಿಭಾಗ ಅಧಿಕಾರಿ ಆದ ಅಶ್ವಿನ್ ಅವರಿಗೆ ಕೂರಲು ಕೂಡ ಚೇರ್ ಇರಲಿಲ್ಲ. ಇದರಿಂದ ಮುಜುಗರಕ್ಕೊಳಗಾದ ಅವರು ಪ್ರತ್ಯೇಕ ಕೊಠಡಿ ಸೇರಿದ್ರು. ಉಳಿದ ಸಿಬ್ಬಂದಿಗಳು ನಿಂತಲ್ಲೇ ನಿಲ್ಲುವಂತಾಯ್ತು. ನ್ಯಾಯಾಧೀಶರು ಕೊಟ್ಟೋದನ್ನ ನಾವು ಉಲ್ಲಂಘನೆ ಮಾಡೋಕ್ಕಾಗಲ್ಲ. ಅವರು ಉಲ್ಲಂಘನೆ ಮಾಡಬಹುದಷ್ಟು ನಾವು ಉಲ್ಲಂಘನೆ ಮಾಡೋಕ್ಕಾಗಲ್ಲ. ನ್ಯಾಯಾಧೀಶರು ನಮ್ಮ ಪರವಾಗಿ ಕೊಟ್ಟಿದ್ದಾರೆ, ನಮ್ಮದು ನ್ಯಾಯ ಇದೆ ಅಂತೇಳಿ. ಟೇಬಲ್ಗಳು ಎಲ್ಲ ಜಪ್ತಿ ಮಾಡ್ಕೊಂಡಿದ್ದೇಳಿ ಹೇಳಿ ಕಳಿಸಿದ್ದಾರೆ. ಅವರ ಕೋರ್ಟಿಂದ ಇಬ್ಬರು ಅಮೀನಾಗಳನ್ನ ಕಳಿಸಿದ್ದಾರೆ. ನಾವು ಅದನ್ನು ಸ್ವಲ್ಪ ಜಪ್ತಿ ಮಾಡ್ಕೊಳ್ಳೋಕ್ಕೆ ಚಲುಗಳು ಎತ್ಕೊಂಡಿದ್ವಿ. ಸದ್ಯ ಸಾರ್ವಜನಿಕರ ಹಿತದೃಷ್ಟಿಯಿಂದ ಪೀಠೋಪಕರಣಗಳನ್ನು ವಾಪಸ್ ನೀಡುವಂತೆ ಹಾಗೂ 2 ತಿಂಗಳ ಸಮಯ ನೀಡುವಂತೆ ಎಸಿಯವರು ಮನವಿ ಮಾಡಿದ್ದಾರೆ. ಹೀಗಾಗಿ ಪೀಠೋಪಕರಣಗಳನ್ನು ವಾಪಸ್ ನೀಡಲು ಟೈಮ್ ಕೊಟ್ಟಿದ್ದಾರೆ. ಬಳಿಕವೂ ಮೊಂಡುತನ ತೋರಿದ್ರೆ ದೊಡ್ಡ ಮಟ್ಟದಲ್ಲಿ ಬಿಸಿ ತಟ್ಟುವುದು ಗ್ಯಾರಂಟಿ. ಭೀಮಪ್ಪ ಪಾಟೀಲ್, ಟಿವಿ9 ಚಿಕ್ಕ